ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ ಇಲ್ಲ, ಹಾಗಾಗಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನೋಡಿ. ಆಸೆದಾರ್ವೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಶ್ರುತಿ ಹತ್ರ ಮೀನಾ ಮತ್ತು ಕನಕ ಹೋಗಿರ್ತಾರಲ್ವ, ಹಾಗಾಗಿ ಈಗ ಶ್ರುತಿ ಆ ವಾಯ್ಸನ್ನು ಕೇಳಿಸ್ಕೊಂಡ್ರೆ ಮಾತ್ರ ಅವಳು ಡಬ್ಬಿಂಗ್ ಮಾಡೋಕ್ಕೆ ಬರುತ್ತೆ ಅಲ್ವಾ. ಹಾಗಾಗಿ ಆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಾಳಲ್ಲ ಮೀನಾ, ಅದನ್ನೆಲ್ಲ ಶ್ರುತಿ ಕೇಳಿಸ್ಕೊಳ್ತಾ ಇರ್ತಾಳೆ. ಅದರಲ್ಲಿ ವಿಶಾಲಾಕ್ಷಿ ಥರನೇ ಮಾತಾಡಿಬಿಟ್ಟು ಆ ಮ್ಯಾನೇಜರ್ ಹೇಳ್ತಾನೆ, ಬಂದಿದ್ಲು, ಹತ್ತಿದ್ದು ಆಯಿತು, ಕರೆದಿದ್ದು ಆಯಿತು, ಎಲ್ಲ ಆಯಿತು, ನೀನೇನು ಮಾಡಿದ್ರು ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಮೇಡಮ್, ಹೊರಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಂಗೆಲ್ಲ ಆಯಿತಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಆ ಪಾರ್ಟಿಯಿಂದ ದುಡ್ಡು ಅರೇಂಜ್ ಮಾಡಿದ್ದೀನಿ ಮೇಡಮ್ ಅಂತ ಹೇಳ್ತಾರೆ. ಆಯಿತಾ, ಹಾಗಾದರೆ ನಾನು ಚೆನ್ನಾಗಾಯ್ತು ಬಿಡು, ಅದು ದುಡ್ಡು ಬಂತಾ ಅಂತೇಳ್ಬಿಟ್ಟು ವಿಶಾಲಾಕ್ಷಿ ವಾಯ್ಸಲ್ಲಿ ಶ್ರುತಿನೇ ಮಾತಾಡ್ತಾ ಇರ್ತಾಳೆ. ಆಗ ಮ್ಯಾನೇಜರ್, ಈ ದುಡ್ಡನ್ನು ನಿಮ್ಮ ಮನೆಗೆ ತಂದುಕೊಳ್ಳ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಾದರೆ ಎಲ್ಲಿಗೆ ತಂದುಕೊಡ್ಲಿ ಅಂತ ಹೇಳಿದ್ರೆ, ನಾನೀಗ ಒಂದು ಪಾರ್ಟಿನ ಮೀಟ್ ಮಾಡೋಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ವಾ, ಅಲ್ಲಿಗೆ ನೀನು ಬಂದುಬಿಡು, ಇದು 1 ಗಂಟೆಯಲ್ಲಿ ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಶ್ರುತಿ ವಿಶಾಲಾಕ್ಷಿ ವಾಯ್ಸಲ್ಲೇ ಮಾತಾಡಿಬಿಟ್ಟು ಫೋನನ್ನು ಕಟ್ ಮಾಡ್ತಾಳೆ. ಆಗ ಶ್ರುತಿ ಕೇಳ್ತಾಳೆ, ಮೀನಾ ಅವರೇ, ನಾನು ಮಾತಾಡಿದ್ದೀನಿ, ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು, ಏನಾದರೂ ತೊಂದರೆ ಆದರೆ ಅಂತ ಹೇಳಿದ್ರೆ ಏನೂ ಆಗಲ್ಲ ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹಾಗಾಗಿ ಮೀನಾ ಕನಕನಿಗೆ ಹೇಳ್ತಾಳೆ, ಈಗ ನೀನು ಫೋನು ವಿಶಾಲಾಕ್ಷಿಗೆ ಹಚ್ಬಿಟ್ಟು ಮಾತಾಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಕನಕ ವಿಶಾಲಾಕ್ಷಿ ಫೋನ್ ಹಚ್ಬಿಟ್ಟು, ಅಮ್ಮ ನೀವು ಎಲ್ಲಿದ್ದೀರಾ, ಅವರು ಅಡ್ವಾನ್ಸ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ, ಓಂ ಶಕ್ತಿ ದೇವಸ್ಥಾನಕ್ಕೆ ಬರಬೇಕಂತೆ ಅಂತ ಹೇಳಿಬಿಟ್ಟು ಕನಕ ಹೇಳಿದಾಗ ವಿಶಾಲಾಕ್ಷಿಗೆ ತುಂಬಾ ಖುಷಿಯಾಗಿ, ಏನಮ್ಮ ನೀನು ಇಷ್ಟು ಬೇಗ ಮಾತಾಡ್ಬಿಟ್ಟಿದೆಯಾ, ನಿನಗೆ ಕಮಿಷನ್ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಬಿಡು, ಚೆನ್ನಾಗಾಯ್ತಮ್ಮ, ಎಲ್ಲಿ ಈಗ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ಬರಬೇಕಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಾಳೆ. ಹೌದು ಮೇಡಮ್, ನೀವು ಅಲ್ಲಿಗೆ ಬರಬೇಕಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಕಟ್ ಮಾಡ್ತಾಳೆ. ಆಗ ಕನಕ ಕೇಳ್ತಾಳೆ, ಅಕ್ಕ ಇಬ್ಬರು ಬರ್ತಾ ಇದ್ದಾರೆ, ಏನಾದರೂ ಸಮಸ್ಯೆ ಆದರೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಏನೂ ಆಗಂಗಿಲ್ಲ, ನಾನು ನೋಡ್ಕೊತೀನಿ, ಈಗ ಒಬ್ಬ ಮುಖ್ಯವಾದ ವ್ಯಕ್ತಿಗೆ ಫೋನ್ ಹಚ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವರು ಮಂಟಪದ ಓನರ್ಗೆ ಇರ್ತಾರಲ್ವ, ಅವ್ರಿಗೆ ಫೋನ್ ಹಚ್ಚಿ ಮೀನಾ ಮಾತಾಡಿಬಿಟ್ಟು ಅವ್ರನ್ನೂ ಕೂಡ ಬರೋಕ್ಕೆ ಹೇಳ್ತಾರೆ. ಆದರೆ ಅವರು ಸೈಡಲ್ಲಿ ನಿಂತಿರ್ತಾರೆ. ಆಗ ಶ್ರುತಿ, ನಿನ್ಗೆ ಏನೇ ಪ್ರಾಬ್ಲಮ್ ಬಂದರೂ ನನಗೆ ಕಾಲ್ ಮಾಡು ಮೀನಾ, ಎನಿ ಟೈಮ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರಿಬ್ಬರು ಹೊರಟೋಗ್ತಾರೆ. ಈ ಕಡೆ ಒಂದು ಮರೆಯಲ್ಲಿ ಕನಕ, ಮೀನಾ ಮತ್ತು ಮಂಟಪದ ಓನವರು ನಿಂತಿರ್ತಾರೆ. ಅಲ್ಲೇ ಇವನು ಮ್ಯಾನೇಜರ್ ಬಂದುಬಿಟ್ಟು ದೇವಸ್ಥಾನದಲ್ಲಿ 2 ಲಕ್ಷ ರೂಪಾಯಿ ಕೂಡ ಇಟ್ಕೊಂಡು ಬಂದು ಕಾಯ್ತಾ ಇರ್ತಾನೆ. ಅಲ್ಲಿಗೆ ಮತ್ತೆ ವಿಶಾಲಾಕ್ಷಿ ಎಂಟ್ರಿ ಕೊಡ್ತಾಳೆ. ಆಗ ಮ್ಯಾನೇಜರ್ ಬಂದುಬಿಟ್ಟು ಬರ್ತಾ ಇರ್ತಾನೆ. ಅದನ್ನು ವಿಶಾಲಾಕ್ಷಿ ನೋಡಿ, ಇನ್ನೇನು ಇಲ್ಲಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತಿರ್ತಾಳೆ. ಏನು ನೋಡಿ ಮೇಡಮ್, ನಾನು ನಿಮ್ಕಿನ್ನ ಮುಂಚೆನೇ ಬಂದುಬಿಟ್ಟಿನಿ, ನಿಮಗೆ ಕಾಯಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಿ ಮೇಡಮ್, ಆ ಪಾರ್ಟಿ ಹತ್ರ ದುಡ್ಡು ಇಸ್ಕೊಂಬಂದುಬಿಟ್ಟಿದ್ದೀನಿ, ಅದಕ್ಕೆ ಕೊಡೋಣಂತಲೇ ಬಂದುಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಯಿತು ಹಂಗ ಅಂತ, ನನ್ನ ಇದಕ್ಕೆ ಎದುರು ಬಂದರೆ ನಾನು ಹೆಂಗೆ ಮಾಡಲು, ಅದಕ್ಕೆ ಸರಿಯಾಗಿ ಈ ರೀತಿ ಮಾಡಿದ್ದೀನಿ, ಅವಳಿಗೆ ಇನ್ನೂ ಇದೆ ಮುಂದೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಿರ್ತಾಳೆ. ಆಯಿತು ತೊಗೊಳ್ಳಿ ಮೇಡಮ್ ದುಡ್ಡು ಅಂತ ಹೇಳಿದಾಗ, ನೀವೇ ತಾನೇ ಇಲ್ಲೇ ತಂದು ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಅಂತ ಹೇಳಿ ಮ್ಯಾನೇಜರ್ ಹೇಳಿದಾಗ, ನಾನು ಯಾವಾಗೂ ನಿನಗೆ ಫೋನ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀವೇ ತಾನೇ ಹೊಸ ನಂಬರಿಂದ ಫೋನ್ ಮಾಡಿಬಿಟ್ಟು ನನಗೆ ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಹೇಳಿದಿರಲ್ಲ ಅಂತ ಹೇಳಿದಾಗ, ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಫೋನ್ ಮಾಡಿದ್ದು ಯಾರು ಅಂತ ಹೇಳಿದಾಗ ಮೀನಾ ಎಂಟ್ರಿ ಕೊಡ್ತಾಳೆ. ನಾನು ಅಂತ ಹೇಳಿಬಿಟ್ಟು, ಇದನ್ನೆಲ್ಲ ನೀನೇ ಮಾಡ್ತಿರೋದು, ನಾನು ಎದುರಿಗೆ ನಿಂದ್ರೋಕ್ಕಾಗಲ್ಲ, ಎದುರಾಳಿ ಕೂಡ ಆಗಲ್ಲ ಅಂಥೇಳಿ ಏನೋ ಮಾತಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಮೀನಾ ಹಾಗಾದರೆ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ವಿಷಯನೂ ಕೇಳಿಸ್ಕೊಳ್ತಾ ಇದೆಯಾ ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಹೇಳ್ತಾ ಇರ್ತಾಳೆ. ಕೇಳಿಸ್ಕೊಳ್ಳೋದಲ್ಲ, ನಿಮಗೆ ಬಾರಿಸ್ಬೇಕು ಅಂತ ಹೇಳ್ಬಿಟ್ಟು ಎದ್ರಲ್ಲಿ ತೊಗೊಂಡು ಹೊಡಿಬೇಕು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಿರ್ತಾಳೆ. ಏನು ಹೊಡೆಯೋದಾ ನಮಗೆ ಅಂತ ಹೇಳ್ಬಿಟ್ಟು ಅನ್ನಷ್ಟರಲ್ಲಿ ಮ್ಯಾನೇಜರ್ ಅಂತಿರ್ತಾನೆ. ಅಲ್ಲಿಗೆ ಕಲ್ಯಾಣ ಮಂಟಪದ ಓನರು ಮ್ಯಾನೇಜರ್ ಕೆನ್ನೆಗೆ ಕಪಾಳಕ್ಕೆ ಬಾರಿಸ್ತಾನೆ. ಆಗ ಸರ್ ನೀವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿನ್ನಂಥವನ್ನ ನನ್ನ ಮ್ಯಾನೇಜರಾಗಿ ಇಟ್ಕೊಂಡಿದ್ದೀನಲ್ಲ, ನನಗೂ ಹೊಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅದು ಹಾಗಲ್ಲ ಸರ್, ನಿಯತ್ತಾಗಿ ಕಷ್ಟಪಟ್ಟು ದುಡಿದಿರೋ ಹೆಣ್ಮಗುಗೆ ಮೋಸ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಬಾರಿಸ್ತಾನೆ. ಅದು ಆಗಲ್ಲ ಅಂತ, ಏನ್ರಿ ನೀವು ವಿಶಾಲಾಕ್ಷಿ ಅವರೇ, ನೀವು ಒಂದು ಹೆಣ್ಣು ತಾನೇ, ಇನ್ನೊಂದು ಹೆಣ್ಣಿಗೆ ಆ ಥರ ಮಾಡೋಕ್ಕಾಗುತ್ತಾ ಮೋಸನ, ನಾನು ನಿಮ್ಮನ್ನು ನಂಬೇನೆ ಕಲ್ಯಾಣ ಮಂಟಪಕ್ಕೆ ಕೊಡ್ತಿದ್ನಲ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ನೀನು ನನ್ನ ಕೆಲಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ಗೆ ಕೆಲಸದಿಂದ ತೆಗೆದಾಕ್ತಾರೆ. ಸರ್ ಅಂತೇಳಿ, ಏನಿಲ್ಲ ಹೋಗು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆವಾಗ ಏನಮ್ಮ ನೀನು ಈ ರೀತಿ ಮಾಡಿದ್ಯಾ, ಆ ಮ್ಯಾನೇಜರ್ಗೆ ಬೀಳೋ ಏಟು ನಿನಗೂ ಕೂಡ ಬೀಳ್ತಿತ್ತು, ಆದರೆ ನೀನು ಒಂದು ಹೆಣ್ಣು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿಗೆ ಓನರು ಚೆನ್ನಾಗಿ ಬೈತಾರೆ. ಹಾಗೆ ಈ ಕಡೆ ಮೀನಾಗೆ, ಸಾರಿ ಅಮ್ಮ, ನೀನು ಅವತ್ತು ಅಷ್ಟು ನನ್ನ ಹತ್ರ ಬಂದು ಹೇಳಿದ್ರು ನಾನು ನಂಬಲಿಲ್ಲ, ಯಾಕಂದರೆ ಈ ಮ್ಯಾನೇಜರು ಮತ್ತು ಈ ವಿಶಾಲಾಕ್ಷಿ ಮೇಲೆ ಇದ್ದಿರೋ ನಂಬಿಕೆ ಅಷ್ಟಿತ್ತಮ್ಮ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇರಲಿ ಬಿಡಿ ಸರ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದೆ ನನ್ನ ಮಂಟಪದಲ್ಲಿ ಯಾವುದೇ ಡೆಕೋರೇಷನ್ ಬೇಕಾದರೂ ನೀನೇ ಬಂದು ಮಾಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ
ಮೀನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಆ 2 ಲಕ್ಷ ರೂಪಾಯಿ ಕೂಡ ಇಸ್ಕೊಟ್ಟು ಮೀನನ ಕೈಗೆ ಕೊಡ್ತಾರೆ. ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲಿಂದ ತೊಗೊಂಡು ಮಂಜ ಮತ್ತು ಮೀನಾ ಬಂದು ಫೈನಾನ್ಸಿಯನ್ ಹತ್ರ ದುಡ್ಡು ಇಸ್ಕೊಂಡಿದ್ರಲ್ವ ಅಲ್ಲಿಗೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಬರ್ತಾರೆ. ಆಗ ನಮಸ್ಕಾರ ಸರ್ ಅಂತ ಹೇಳಿಬಿಟ್ಟು ಹೇಳಿದಾಗ, ಏನಮ್ಮ ನೀನು ಈ ರೀತಿ ಮಾಡಿಬಿಟ್ಟೆ, ನೀನು ಎಲ್ಲರ ಥರ ಅಂತಲೇ ನಾನು ಅಂದ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಮುಖ ನೋಡಿ ಮಳೆ ಹಾಕ್ಬಾರ್ದು ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಅಂತ ಹೇಳಿಬಿಟ್ಟು ಫೈನಾನ್ಸಿಯನು ಬೈತಾ ಇರ್ತಾನೆ. ಅಯ್ಯಯ್ಯೋ ಸಾರಿ ಸರ್, ಹಾಗೆಲ್ಲ ನೀವು ನನ್ನ ತಪ್ಪು ತಿಳ್ಕೊಬೇಡಿ, ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅದೆಲ್ಲ ನಿಭಾಯಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ತಡ ಆಯಿತು, ಹಾಗೆಲ್ಲ ಅನ್ಕೋಬೇಡಿ, ನಾನು ನಿಮ್ಮ ಮಗಳಂತ ಅಂದ್ಕೊಳ್ಳಿ ಸರ್, ನಾನು ಇನ್ನೊಮ್ಮೆ ಆ ರೀತಿ ಮಾಡಲ್ಲ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಿರ್ತಾಳೆ. ಆಗ ಏನಮ್ಮ ಅಂಥದ್ದು ಮೋಸ ಆಯಿತು ನಿನಗೆ ಅಂತ ಹೇಳಿಬಿಟ್ಟು ಆಗ ನಡೆದಿದ್ದಿರೋ ವಿಷಯನ್ನೆಲ್ಲ ಹೇಳಿಬಿಡ್ತಾಳೆ. ಆಗ ಫೈನಾನ್ಸ್, ಅಯ್ಯೋ ಹೌದಾ, ಯಾರಮ್ಮ ಅದು, ನಿನಗೆ ಯಾವ ರೀತಿ ಮಾಡಿರೋದು ಅಂತ ಹೇಳ್ಬಿಟ್ಟು ಅವಳು ಡೆಕೋರೇಷನ್ನು ತುಂಬಾ ಮಾಡ್ತಾಳೆ ಸರ್ ಈ ಬೆಂಗಳೂರಲ್ಲಿ, ಅವಳ ಹೆಸರು ವಿಶಾಲಾಕ್ಷಿ ಅಂತ ಹೇಳಿಬಿಟ್ಟು ಹೇಳಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕಂದರೆ ಆ ವಿಶಾಲಾಕ್ಷಿ ಅವನ ಹೆಂಡ್ತಿನೇ ಆಗಿರ್ತಾಳೆ, ಅವನನ್ನು ಬಿಟ್ಟು ಬೇರೆ ಕಡೆ ಬದುಕ್ತಾ ಇರ್ತಾಳೆ. ಓ ಹೌದಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿನ್ನ ಎದುರಾಳಿಗಳನ್ನು ನೀನು ತುಳ್ಕೊಂಡೇ ಬೆಳಿಬೇಕಮ್ಮ, ಆ ರೀತಿ ಸುಮ್ಮನೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಫೈನಾನ್ಸಿಯರ್ ಕೂಡ ಮೀನನ ಕಡೆಗೆ ಸಪೋರ್ಟ್ ಆಗಿ ಮಾತಾಡ್ತಾನೆ. ಆಗ ಮೀನಾ, ನಾನು ಈಗ ಯಾರನ್ನೂ ತುಳಿಯೋದಿಲ್ಲ ಸರ್, ನಾನು ಮೋಸನೂ ಮಾಡೋದಿಲ್ಲ, ಎಲ್ಲರೂ ಬೆಳೀಲಿ, ನಾನು ಬೆಳೀಲಿ, ಯಾರಾದರೂ ಬೆಳೀತಾರಂದರೆ ನಾನು ಅದಕ್ಕೆ ಸಹಾಯ ಮಾಡ್ತೀನಿ, ನಾನು ಬೆಳೆದ ಮೇಲೆ ಅವ್ರಿಗೂ ಕೂಡ ಬೆಳೆಸ್ತೀನಿ ಸರ್ ಅಂತ ಹೇಳಿದಾಗ, ಒಳ್ಳೆಯವರಿಂದ ಒಳ್ಳೆಯದೇ ಆಗೋದು ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣಮ್ಮ, ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡು ಮಂಜ, ನೀನು ಕೂಡ ಚೆನ್ನಾಗಿ ಓದಿ ನಿಮ್ಮ ಅಕ್ಕನ ಥರನೇ ಎಲ್ಲ ದೊಡ್ಡ ಕೆಲಸದಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹ್ಞೂ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ಕೂಡ ತುಂಬಾ ಖುಷಿ ಪಡ್ತಾಳೆ. ನೀನು ಯಾವಾಗ ಬೇಕಾದರೂ ನನ್ನ ಹತ್ರ ಬಾರಮ್ಮ, ಎಷ್ಟು ದುಡ್ಡು ಬೇಕಾದರೂ ಕೇಳಮ್ಮ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಯ್ತಾಯ್ತು ಅಂತ ಬರ್ತಾರೆ. ಈಗ ಆಚೆ ಬಂದ ಕಡೆ ಮಂಜ ಮತ್ತು ಅವ್ರ ಅಕ್ಕಗೆ ಒಂದೊಂದು ಟೀ ತರ್ತಾನೆ. ಏನಾದರೂ ತಿನ್ನಕ್ಕ ಅಂತ ಹೇಳಿ, ನನಗೆ ಹಸಿವಿಲ್ಲ ಕಣೋ, ಎಲ್ಲ ದುಡ್ಡು ಬಂತಲ್ಲ, ಎಲ್ಲ ಹಸಿವು ಹೋಗೋಯ್ತು ಅಂತ, ಇತ್ತೀಚೆಗೆ ನೀನು ತಿನ್ನೋದೇ ಬಿಟ್ಬಿಟ್ಟಿದೆಯಾ ಅಕ್ಕ ಅಂತ ಹೇಳಿದೆ. ಸುಮ್ಮನೆ ಇರೋ, ಹಾಗೇನಿಲ್ಲ, ಇವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೂರ್ಯ ಕೂಡ, ಏನಮ್ಮ ನನ್ನ ಮಧ್ಯಾಹ್ನದಲ್ಲಿ ನೆನೆಸ್ಕೊಂಡ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ರೊಮ್ಯಾನ್ಸಲ್ಲಿ ಮಾತಾಡ್ತಾನೆ. ಹಾಗೇನಿಲ್ಲ ಅಂತ ಹೇಳಿದಾಗ, ಏನೋ ಪ್ರಾಬ್ಲಮ್ ಆಗಿರಬೇಕಲ್ಲ ಅಂತ ಹೇಳಿದಾಗ ಅನುಮಾನ ಬರುತ್ತೆ. ಹೌದು ರೀ ಈಗೆಲ್ಲ ಆಯಿತು ಅಂದಾಗ, ಹೌದಾ ಏಕಾಂಗಿಯಾಗಿ ಸಾಧಿಸ್ಬಿಟ್ಟಿಯಲ್ಲೇ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ತುಂಬಾ ಖುಷಿಯಾಗಿರ್ತಾನೆ. ಆಗ ಮಂಜ, ಏನಕ್ಕ ಅಕ್ಕ ಫುಲ್ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ, ಎಲ್ಲೇ ಸುಮ್ಮನೆ ಇರೋ ನೀನು, ಏನಿಲ್ಲ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಫೋನ್ ಕಟ್ ಮಾಡಿ ಮನೆಗೆ ಬರೋಷ್ಟರಲ್ಲಿ ಸೂರ್ಯ ಕೂಡ ಮನೆಗೆ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.